ಮುಂದೆ ಏನಾಗುತ್ತೆ. ಆಲ್ರೆಡಿ ಬ್ರೋಕನ್ ಆಗಿದ್ದ ಅವನ ಹೃದಯ, ನೊಂದಿರೋ ಮೆಕ್ಯಾನಿಕಲ್ ಸ್ಟೂಡೆಂಟ್, ಮೆಡಿಕಲ್ ಸ್ಟೂಡೆಂಟ್ ನ ಮೀಟ್ ಆದ ಆ ಒಂದು ಸ್ಟೋರಿ, ಆ ಜರ್ನಿನ ಹೇಳ್ತೀನಿ, ಸ್ಕಿಪ್ ಮಾಡಬೇಡಿ. ಫೈನಲ್ ಇಯರ್ ಅಲ್ಲಿ ಓದ್ತಿದ್ದ ನಾನು, ನನ್ನ ಹೆಸರು ಚೇತನ್ ಅಂತ. ಎಲ್ಲ ಹುಡುಗರಾಗೇನೆ ಅವಳೇ ನನ್ನ ಜೀವನ ಅಂತ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಶುರುವಾದ ದಿನಗಳಲ್ಲಿ ತಾಯಿ ಅಷ್ಟೇ ಪ್ರೀತಿ ಕೊಟ್ಟಳು. ದಿನಗಳು ಕಳೀತಾ ಮುಂದೆ ಹೋದ್ರೆ ಕಾರಣ ಹೇಳದೆ ಕೈ ಬಿಟ್ಟಳು. ಆ ನೋವಲ್ಲಿದ್ದ ನನಗೆ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಂತ ಹೇಳೋಕೆ ಒಬ್ಬ ಪ್ರಾಣ ಸ್ನೇಹಿತ ಸಹ ಇದ್ದ. ಹಾಸ್ಟೆಲ್ ಅಲ್ಲಿದ್ದ ನಾನು ಒಂದು ರೂಮ್ಗೆ ಶಿಫ್ಟ್ ಆಗ್ಬೇಕು ಅಂತ ನಾನು ಮತ್ತೆ ನನ್ನ ದೋಸ್ತ ಸೇರಿ ಒಂದು ಮನೆಯನ್ನ ಹುಡುಕ್ತಾ ಇದ್ವಿ. ಅದೇ ಟೈಮ್ಗೆ ಒಂದು ಮನೆ ಸಹ ಸಿಕ್ತು. ಮನೆಯನ್ನು ಓಕೆ ಆಯ್ತು, ಶಿಫ್ಟ್ ಸಹ ಆದ್ವಿ. ನನ್ನಲ್ಲಿ ಒಂದು ನೋವಿತ್ತು, ನನ್ನಲ್ಲಿ ಒಂದು ಹಾಬಿ ಸಹ ಇತ್ತು, ಅದು ಫೋಟೋಗ್ರಫಿ. ಮನುಷ್ಯರನ್ನ ಫೋಟೋ ತೆಗಿಯೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೆ, ಆದ್ರೆ ಪ್ರಾಣಿ ಪಕ್ಷಿಗಳನ್ನ ತುಂಬಾ ಚೆನ್ನಾಗಿನೇ ಕ್ಯಾಪ್ಚರ್ ಮಾಡ್ತಿದ್ದೆ. ಅವಳನ್ನ ಮರೆಯೋ ಹಂತದಲ್ಲಿದ್ದ ನನ್ನ ಹೃದಯ ಬಡಿತನ ನೋಡಿ ಭಗವಂತ ಮತ್ತೊಂದು ಸ್ಕೆಚ್ ಹಾಕ್ದ. ಆ ಪ್ಲಾನಿಂಗ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ಸ್ ಭಗವಂತ. ಅದೇನಂದ್ರೆ, ನಾವಿದ್ದ ಮುಂದಿನ ಮನೆಯಲ್ಲೇ ಸುಮಾ ಅಂತ ಮೆಡಿಕಲ್ ಸ್ಟೂಡೆಂಟ್ ಒಬ್ಳು ಇದ್ಲು. ನನ್ನ ಪ್ರತಿದಿನ ನೋಡ್ತಿದ್ಲು, ನನ್ನ ನೋಡೋಕೆ ಅಂತಾನೆ ಮಾಡಿ ಮೇಲೂ ಸಹ ಬರ್ತಿದ್ಲು. ಆದ್ರೆ ಈ ನೊಂದಿರೋ ಜೀವಕ್ಕೆ ಅಷ್ಟು ಬೇಗ ಅರ್ಥ ಆಗ್ಲಿಲ್ಲ ಅಂಡ್ ನಾನು ಸಹ ತಲೆ ಕೆಡಿಸ್ಕೊಳ್ಳಿಲ್ಲ. ಇದು ಹಿಂಗೆ ಕೆಲವಷ್ಟು ದಿನಗಳು ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಕೆ ಶುರು ಮಾಡಿದ್ಲು. ಅದು ಯಾವ ರೀತಿ ಮಾತು ಅಂದ್ರೆ, ಡೈರೆಕ್ಟ್ ಮಾತಾಡಿದ್ದಲ್ಲ, ಒಂದು ಖಾಲಿ ಹಾಳೆಯ ಮೇಲೆ ಅಕ್ಷರಗಳನ್ನ ಬರೆದು ಅದನ್ನ ತೋರಿಸಿ ಮಾತಾಡಿದಂತಹ ಮಾತುಗಳು ಒಂಥರ ಚಂದ ಇತ್ತು. ಇನ್ನು ಸ್ವಲ್ಪ ಮುಂದೆ ಹೋದಾಗ ನನ್ನಲ್ಲಿರುವಂತಹ ನೋವನ್ನು ಸಹ ತುಂಬಾ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅದು ಸಹ ತುಂಬಾ ಬೇಗನೆ. ಟ್ವಿಸ್ಟ್ ಏನಂದ್ರೆ, ಅವಳಿಗೆ ಒಬ್ಬ ಅಣ್ಣ ಸಹ ಇದ್ದ. ಅವನು ನನ್ನ ಸ್ನೇಹಿತನ ನೋಡಿ ಗುರಾಯಿಸೋದು ಎಲ್ಲನೂ ಮಾಡ್ತಿದ್ದ. ಇದ್ರ ಮುಂದೆ ನಮ್ಮ ಜೀವನ, ನಮ್ಮ ಲವ್ ಸ್ಟೋರಿ ಏನಾಯ್ತು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮೇಕ್ ಮೆಡಿಸನ್ ಇಮೋಷನಲ್ ಲವ್ ಸ್ಟೋರಿನ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಮುಖಾಂತರ ನೋಡಬಹುದು. ಚೇತನ್ ಅವರು ತುಂಬಾ ಅದ್ಭುತವಾಗಿ ಒಂದು ಲಿರಿಕಲ್ ಸಾಂಗ್ ಜೊತೆ ಒಂದು ಕಾನ್ಸೆಪ್ಟ್ ಮುಖಾಂತರ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ಎಂಟರ್ಟೈನ್ ಅಂಡ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇಫ್ ನೀವೇನಾದ್ರೂ ಈ ಸ್ಟೋರಿನ ಕಂಟಿನ್ಯೂ ಆಗಿ ಇನ್ನೂ ಸ್ವಲ್ಪ ಮುಂದೆ ಏನಾಯ್ತು ಅನ್ನೋದನ್ನ ನೋಡಬೇಕು ಅಂದ್ರೆ ಮಿಸ್ ಮಾಡ್ಕೋಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.